ಮಂಗಳೂರಿನಲ್ಲಿ ಯುವತಿಗೆ ಅಮಲು ಪದಾರ್ಥವನ್ನ ಕೊಟ್ಟು ಮೂವರಿಂದ ಅತ್ಯಾಚಾರ ನಡೆಸಿರುವ ಒಂದು ಕಹಿ ಘಟನೆ, ಖೇದಕರದ ವಿಚಾರ ನಡೆದಿದೆ. ಇಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದು ಪಶ್ಚಿಮ ಬಂಗಾಳದ ಯುವತಿ. ಆದರೆ ತುಂಬಾ ಬೇಸರದ ವಿಚಾರ ಅಂತ ಹೇಳಿದ್ರೆ, ಈ ತರದ ಅತ್ಯಾಚಾರವನ್ನ ನಡೆಸಿರುವವರು ನಮ್ಮ ಕರಾವಳಿಯವರು. ತುಳುನಾಡಿನ 3 ಜನ ಅಪರಾಧಿ ಸ್ಥಾನದಲ್ಲಿ ಈಗ ನಿಂತಿದ್ದಾರೆ. ಎಲ್ಲೆಂದಲೋ ಬಂದಂತಹ ಯುವತಿ ತನಗೆ ಈ ತರ ಸಮಸ್ಯೆ ಆಗಿದೆ, ನನ್ನನ್ನು ರೈಲ್ವೆ ಸ್ಟೇಷನ್ಗೆ ಬಿಡಿ ಅಂತ ಆ ರಿಕ್ಷಾ ಚಾಲಕನ ಹತ್ರ ಹೇಳಿದ್ರೆ, ಆ ರಿಕ್ಷಾ ಚಾಲಕ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಆಕೆಯ ಊರಿಗೆ ಕಳಿಸುವಂತ ಕೆಲಸ ಮಾಡೋದು ಬಿಟ್ಟು, ತಾನು ಮಾತ್ರ ಅಲ್ಲದೆ ತನ್ನ 2 ಸ್ನೇಹಿತರನ್ನ ಕರೆದು ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಮಲು ಭರಿಸುವಂತಹ ಪದಾರ್ಥವನ್ನ ಕೊಟ್ಟು ಆ ನಂತರ ಈ ತರದ ಒಂದು ಅತ್ಯಾಚಾರವನ್ನ ನಡೆಸಿದ್ದಾರೆ ಅನ್ನೋದು ಖೇದಕರದ ಸಂಗತಿ. ಈ ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಕೊಟ್ಟಿರುವ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಈ ಯುವತಿ ಮೂಲತಃ ಪಶ್ಚಿಮ ಬಂಗಾಳದ ಕುಚ್ಚು ಬಿಹಾರ್ ಮೂಲದವಳು. ಕಳೆದ 2-3 ವರ್ಷಗಳಿಂದ ಕೇರಳದ ಒಂದು ಫ್ಲೈವುಡ್ ಕಂಪನಿಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ಲು. ಮಂಗಳೂರಿನಲ್ಲಿ ಬೇರೆ ಸಂಸ್ಥೆಯಲ್ಲಿ ಒಂದು ಕೆಲಸಕ್ಕೆ ಅವಕಾಶ ಇದ್ದ ಕಾರಣ ತನ್ನ ಸಹಚರನ ಜೊತೆ ಮಂಗಳೂರಿಗೆ ಅಂತ ಬಂದಿದ್ದಾಳೆ ನಿನ್ನೆ ಯುವತಿ. ಏನೋ ಒಂದು ಒಳ್ಳೆ ಜಾಬ್ ಇದೆ, ಸ್ವಲ್ಪ ಸಂಬಳ ಕೇರಳದಿಂದ ಒಳ್ಳೆ ಸಿಗುತ್ತೆ ಅಂತ ಹೇಳಿ ಕೇರಳದ ಜಾಬನ್ನು ತೊರೆದು ಮಂಗಳೂರಿಗೆ ಸಹಚರನ ಜೊತೆ ಬಂದಿದ್ದಾಳೆ. ಈ ಮಂಗಳೂರಿಗೆ ಬಂದಾಗ ನಿನ್ನೆ ಏನಾಗಿದೆ ಕೇಳಿದರೆ, ತನ್ನ ಗೆಳೆಯನ ಜೊತೆ, ಅಂದರೆ ಯಾರ ಜೊತೆಗೆ ಆಕೆ ಬಂದಿದ್ದಾಳೆ ಆತನ ಜೊತೆ ಮಂಗಳೂರಿನಲ್ಲಿ ಜಗಳ ಆಗಿದೆ. ಆತ ಏನು ಮಾಡಿದ್ದಾನೆ, ಈಕೆಯ ಮೊಬೈಲನ್ನು ಹಾನಿ ಮಾಡಿದ್ದಾನೆ. ಹೀಗಾಗಿ ಮೊಬೈಲ್ ರಿಪೇರಿಗಂತ ಹೇಳಿ ಯುವತಿ ಒಂದು ಆಟೋ ಹಿಡಿದು ಮೊಬೈಲ್ ಅಂಗಡಿಗೆ ಹೋಗ್ತಾಳೆ. ಅಲ್ಲಿ ಹೇಳ್ತಾರೆ ಒಂದು 5ರಿಂದ 6 ಗಂಟೆ ಬೇಕಂದರೆ ತುಂಬ ಎತ್ತರದಿಂದ ಬಿಸಾಕಿರಬೇಕು, ಸಂಪೂರ್ಣ ಮೊಬೈಲ್ ರಿಪೇರಿ ಮಾಡಿ ಕೊಡಬೇಕಿದ್ರೆ ಒಂದು 5 to 6 ಅವರ್ಸ್ ಆಗುತ್ತೆ, ನೀವು ವೆಯ್ಟ್ ಮಾಡಬೇಕಂತೇಳಿ. ಈ ಸಂದರ್ಭ ಯಾವ ರಿಕ್ಷಾ ಡ್ರೈವರ್ನ ಜೊತೆ ಹೋಗಿದ್ದಾಳೆ ಆತನ ಜೊತೆನೇ 5ರಿಂದ 6 ಗಂಟೆಗಳ ಕಾಲ, ಅಂದರೆ ರಿಕ್ಷಾ ಡ್ರೈವರ್ ಬಾಕಿ ಕಡೆ ಎಲ್ಲ ವೇಟಿಂಗ್ ಮಾಡೋದಾದರೆ ವೇಟಿಂಗ್ ಚಾರ್ಜ್ ಅಂತ ಹೇಳ್ತಾರೆ, ಇಲ್ಲಿ ಮಾತ್ರ 5ರಿಂದ 6 ಗಂಟೆಯ ಕಾಲ ಈ ರಿಕ್ಷಾ ಡ್ರೈವರ್ ಆ ಯುವತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಸೊ ಈ ಗ್ಯಾಪಲ್ಲಿ ಒಂದು ಗೆಳೆತನ ಇಬ್ಬರ ನಡುವೆ ಬೆಳೆದಿದೆ. ಈ ನಂಬಿಕೆಯಿಂದಲೇ ಆಕೆ ಏನು ಹೇಳ್ತಾಳೆ ಅಂತ ಹೇಳಿದರೆ, ಮಂಗಳೂರಿಗೆ ಜಾಬ್ಗಂತ ಬಂದಿದ್ದೇನೆ, ಗೆಳೆಯನ ಜೊತೆ ಜಗಳ ಆಗಿದೆ, ನಂದು ಜಾಬ್ ಇಲ್ಲ, ಕೇರಳದ್ದು ಫ್ಲೈವುಡ್ ಕಂಪನಿಯಲ್ಲಿದ್ದ ಜಾಬ್ ಬಿಟ್ಟು ಬಂದಿದ್ದೇನೆ, ಇನ್ನು ನನಗಿರುವ ಏಕೈಕ ದಾರಿ ಏನು ಕೇಳಿದರೆ ಪಶ್ಚಿಮ ಬಂಗಾಳಕ್ಕೆ, ನನ್ನ ಊರಿಗೆ ಹೋಗಬೇಕು. ಸೊ ರಾತ್ರಿ ರೈಲ್ವೆ ಸ್ಟೇಷನ್ಗೆ ನನ್ನ ಊರಿಗೆ ನಾನು ಟ್ರೈನ್ ಹಿಡಿದು ಹೋಗ್ತೇನೆ, ನನ್ನನ್ನು ಅಲ್ಲಿ ಬಿಡ್ತೀರಾ ಅಂತ ರಿಕ್ಷಾ ಚಾಲಕನಿಗೆ ಕೇಳ್ತಾಳೆ. ಈ ಸಂದರ್ಭವನ್ನು ಬಳಸಿಕೊಂಡಿರುವ ರಿಕ್ಷಾ ಚಾಲಕ ಕಂಕನಾಡಿ ರೈಲ್ವೆ ಸ್ಟೇಷನ್ಗೆ ಅಂತ ಯುವತಿಯನ್ನು ಕರ್ಕೊಂಡು ಹೋಗಿದ್ದಾನೆ. ಆದರೆ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗದೆ ತನ್ನಿಬ್ಬರು ಗೆಳೆಯರನ್ನು ಕರೆದು ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಮದ್ಯಪಾನವನ್ನು ಮಾಡಿಸಿದ್ದಾನೆ. ಅಂದರೆ ಚೆನ್ನಾಗಿ ಅಮಲು ಭರಿಸುವ ರೀತಿಯಲ್ಲಿ 3 ಸ್ನೇಹಿತರು, ಇಲ್ಲಿ ರಿಕ್ಷಾ ಚಾಲಕ ಮತ್ತು ಆತನ 2 ಸ್ನೇಹಿತರು. ಇಲ್ಲಿ ಏನಾಗುತ್ತೆ, ಯುವತಿಗೆ ಒಂದು ಮಧ್ಯರಾತ್ರಿ ಸುಮಾರು 1:15 ಸುಮಾರಿಗೆ, ಅಂದರೆ ಒಂದು 12 ಗಂಟೆಯಿಂದ 1:15 ಸುಮಾರಿಗೆ ಈ ಒಂದೆಲ್ಲ ಪ್ರಕರಣ ಘಟನೆ ಆಗಿರುವಂಥದ್ದು. ಆಕೆಗೆ ಪ್ರಜ್ಞೆ ಬಂದಾಗ ಆಕೆಯ ಒಳ ಉಡುಪು ಕೂಡ ಇರೋದಿಲ್ಲ. ಇದನ್ನು ಗಮನಿಸಿದ ಯುವತಿ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಈ ಬೊಬ್ಬೆ ಯಾವಾಗ ಯುವತಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ, ಕಾರಿನಲ್ಲಿ ಕರ್ಕೊಂಡು ಹೋಗಿರುವಂಥದ್ದವರು ನಿರ್ಜನ ಪ್ರದೇಶಕ್ಕೆ, ಕುತ್ತಾರಿನ 300 ಸಮೀಪದ ಒಂದು ಪ್ರದೇಶ. ಯುವತಿಯನ್ನ ಕಾರಿನಿಂದ ಅಲ್ಲೇ ಕೆಳಗೆ ಹಾಕಿ ಆ 3 ಜನ ಕೂಡ ಪರಾರಿ ಆಗ್ತಾರೆ. ಯುವತಿ ಈ ಸ್ಥಿತಿಯಲ್ಲಿ ಅಲ್ಲೇ ಹತ್ತಿರದಲ್ಲಿದ್ದಂಥ ಒಂದು ಮನೆಗೆ ಹೋಗಿ ಬಾಗಿಲು ಬಡಿತಾಳೆ. ರಾತ್ರಿ 12 ಗಂಟೆ 1 ಗಂಟೆಯ ಹೊತ್ತು ನನಗೆ ಹೆಲ್ಪ್ ಮಾಡಿ ಅಂತ ಅಂಗಲಾಚ್ತಾಳೆ, ಸಹಾಯಕ್ಕೆ ಮನೆಯವರನ್ನು ಅಂಗಲಾಚ್ತಾಳೆ. ಸೊ ಈ ಸಂದರ್ಭ ಅಲ್ಲಿನ ಮನೆಯವರು ಯುವತಿಗೆ ಬಟ್ಟೆ ಕೊಟ್ಟು ಉಪಚರಿಸ್ತಾರೆ. ಆನಂತರ 112 ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಆನಂತರ ಪೊಲೀಸರು ಬಂದ ನಂತರ ಈಕೆಯನ್ನು ದೇರಳಕಟ್ಟೆಯ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಇವತ್ತು ಕಮಿಷನರ್ ಕೂಡ ಆಸ್ಪತ್ರೆಗೆ ದಾಖಲಾದಂಥ ಯುವತಿಯನ್ನು ಭೇಟಿ ಮಾಡಿ ಆಕೆಯ ಜೊತೆ ಮಾತುಕತೆಯೆಲ್ಲ ನಡೆಸಿದ್ದಾರೆ. ಈ ಸಂದರ್ಭ ಯುವತಿ ಹೇಳ್ತಾಳೆ, ನನ್ನ ಮೇಲೆ ಅತ್ಯಾಚಾರ ನಡೆದಿದೆ. 3 ಜನ, ಅಂದರೆ ಏನು ಇವತ್ತು ಕಮಿಷನರ್ ಕೊಟ್ಟಿರುವಂಥ ಮಾಹಿತಿ, ಇದೆಲ್ಲವೂ ಕೂಡ ಯುವತಿ ಪೊಲೀಸರಿಗೆ ಕೊಟ್ಟಿರುವಂತಹ ಮಾಹಿತಿಯ ಆಧಾರದಲ್ಲಿ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮೀಡಿಯಾದವರಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಯುವತಿ ಕೊಟ್ಟಂತಹ ಒಂದಷ್ಟು ಮಾಹಿತಿಯ ಆಧಾರದಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿದಾಗ ರಿಕ್ಷಾ ಚಾಲಕ ಪ್ರಭುರಾಜ್ 38 ವರ್ಷ, ಆತನ ಸ್ನೇಹಿತ ಮಿಥುನ್ 30 ವರ್ಷ, ಇನ್ನೊಬ್ಬ ಸ್ನೇಹಿತ ಮಣಿ, ಈ 3 ಜನರನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಯುವತಿ ಆಸ್ಪತ್ರೆಯಲ್ಲಿದ್ದಾಳೆ. ಇಲ್ಲಿ ಕಮಿಷನರ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಆಸ್ಪತ್ರೆಯ ವರದಿ ಬಂದ ಬಳಿಕ ನಾವು ಮತ್ತಷ್ಟು ತನಿಖೆಯನ್ನು, ಅಂದರೆ ಇಲ್ಲಿ
ಅತ್ಯಾಚಾರಕ್ಕೆ ಒಳಗಾಗಿರುವ ಒಂದು ಸೆನ್ಸಿಟಿವ್ ಇಶ್ಯೂ ಆಗಿರುವ ಕಾರಣ ಇಲ್ಲಿ ಆಸ್ಪತ್ರೆಯ ರಿಪೋರ್ಟ್ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಮುಂದಿನ ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ. ಸೊ ಇಲ್ಲಿ ಈಗ ಏನು ಸಸ್ಪೆಕ್ಟೆಡ್ ಆಧಾರದಲ್ಲಿ 3 ಜನರನ್ನು, ಯಾಕೆಂದರೆ ರೈಲ್ವೆ ಸ್ಟೇಷನ್ನ CC ಫುಟೇಜ್ ಇರ್ಬೋದು, ಇನ್ನಿತರ CC ಫುಟೇಜ್ ಇದೆಲ್ಲವನ್ನೂ ಕೂಡ ಕೇಂದ್ರೀಕರಿಸಿ ಪೊಲೀಸರು ತನಿಖೆಯನ್ನು ಮಾಡಿ ಇವತ್ತು ಮಧ್ಯಾಹ್ನದಿಂದ ಸಂಜೆಯ ಒಳಗಾಗಿ 3 ಜನರನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಆದರೆ ತುಂಬ ಖೇದಕರದ ವಿಚಾರ ಏನಂತ ಹೇಳಿದರೆ, ಎಲ್ಲಿಂದಲೂ ಬಂದಂತಹ ಒಂದು ಪಶ್ಚಿಮ ಬಂಗಾಳದಿಂದ ಕೇರಳಕ್ಕೆ ಅಂತ ಬಂದಂತಹ ಯುವತಿ ಅಲ್ಲಿಂದ ಮಂಗಳೂರಿಗೆ ಅಂತ ಜಾಬ್ ಹುಡ್ಕೊಂಡು ಬಂದ ಯುವತಿಗೆ ಈ ಥರ ಸಮಸ್ಯೆಗೊಳಗಾಗಿದ್ದಾಳೆ. ನಮ್ಮಲ್ಲಿ ತುಂಬ ರಿಕ್ಷಾ ಚಾಲಕರು ಒಳ್ಳೆಯವರು ಕೂಡ ಇದ್ದಾರೆ. ಯಾರು ಸಹಾಯಕ್ಕೆ ಕೇಳಿದರೆ ಅವರಿಗೆ ಹಣ ಕೊಟ್ಟು, ಅವರಿಗೆ ಬಸ್ ಟಿಕೆಟ್ ಕೊಟ್ಟು ಅವರ ಊರಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಿದ ಒಳ್ಳೆಯ ರಿಕ್ಷಾ ಚಾಲಕರ ನಡುವೆ ಕೂಡ ಯುವತಿಯ ಅಸಹಾಯಕತೆಯನ್ನು ಬಳಸಿಕೊಂಡು ಈ ರೀತಿ ಮಾಡಿರುವಂಥದ್ದು ಖಂಡಿತವಾಗ್ಲೂ ಒಂದು ಖೇದಕರದ ವಿಚಾರ. ಎಲ್ಲ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಏನು ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ನಿನ್ನೆ ರಾತ್ರಿ ಉಲ್ಲಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು. ಈ ಘಟನೆ ಸಂಬಂಧಪಟ್ಟ ಮಧ್ಯರಾತ್ರಿ ಸುಮಾರು 1:15 112 ಮೇಲೆ ಒಂದು ಕರೆ ಬರ್ತದೆ. 112 ಕರೆ ಪ್ರಕಾರ ಒಂದು ಹುಡುಗಿ ಅಲ್ಲಿ ಹಿಂದಿ ಮಾತಾಡ್ತಾ ಇದ್ದಾರೆ ಮತ್ತು ಅವರು ಕೂಗಾಡ್ತಾ ಇದ್ದಾರೆ ಮತ್ತು ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು. ಇಮಿಡಿಯೇಟ್ಲಿ ನಮ್ಮ ಹೊಯ್ಸಲ ವೆಹಿಕಲ್ ಅಲ್ಲಿಗೆ ಹೋಗಿ ಆ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬರ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಅವಳದು ಕಂಡೀಷನ್ ಇಂಟಾಕ್ಸಿಕೇಟಿಂಗ್ ಇತ್ತು ಮತ್ತು ಅವ್ರದ್ದು ಮಾತಾಡೋದು ಪರಿಸ್ಥಿತಿ ಇರಲಿಲ್ಲ. ಸೊ ಇಮಿಡಿಯೇಟ್ಲಿ ಅವಳಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ. ಏನಪ್ಪ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅವಳಿಗೆ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಸೊ ಆ ಸಮಯದ ನಂತರ ಬೆಳಿಗ್ಗೆ ಅವಳು ನಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಪ್ರಕಾರ ನಿನ್ನೆ ರಾತ್ರಿ ಅವಳಿಗೆ ಯಾರು ಡ್ರಿಂಕ್ಸನ್ನು ಕೊಡಿಸಿದ್ರು. ಡ್ರಿಂಕ್ಸ್ ಆದ ನಂತರ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಮತ್ತು ಮಿಡ್ ನೈಟ್ ಪ್ರಜ್ಞೆ ಬಂದ ನಂತರ ಆ ಕಾರಲ್ಲಿ 3 ಜನ ಇದ್ದರು ಆ್ಯಂಡ್ ಅವಳದು ಅಂಡರ್ ಗಾರ್ಮೆಂಟ್ಸ್ ಇರಲಿಲ್ಲ. ನಂತರ ಅವಳು ಕೂಗಾಡೋದು ಸ್ಟಾರ್ಟ್ ಮಾಡೋದುವಾಗ ಅವಳಿಗೆ ಅಲ್ಲಿ ಬಿಟ್ಟು ಅವರು ಓಡಿ ಹೋಗಿದ್ದಾರೆ. ನಂತರ ಅವಳು ಅಲ್ಲಿ ನೇಬರ್ಸ್ಗೆ ಅಪ್ರೋಚ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಮತ್ತು ಈ ರೀತಿ ಅಪ್ರೋಚ್ ಆಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವಳದು ಒಂದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಉಲ್ಲಾಲ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 51/25 ರೇಪ್ದು ಮಲ್ಟಿಪಲ್ ಸೆಕ್ಷನ್ಸ್ ಪ್ರಕಾರ ನಾವು ಕೇಸ್ ದಾಖಲು ಮಾಡಿದ್ದೀವಿ. ನಂತರ ಆ ಹುಡುಗಿದು ಪ್ರಾರಂಭಿಕ ಮಾಹಿತಿ ಪ್ರಕಾರ ನಿನ್ನೆ ಬೆಳಿಗ್ಗೆ ಅವರು ತಮ್ಮ ಅಸೋಸಿಯೇಟ್ ಜೊತೆಗೆ ಕೇರಳದಿಂದ ಮಂಗಳೂರಿಗೆ ಒಂದು ಕೆಲಸದ್ದು ಸರ್ಚ್ ಮಾಡಲಿಕ್ಕೆ ಬಂದಿದ್ದರು. ಅವಳು ಈಗ ಸದ್ಯಕ್ಕೆ ಅವಳು ಕೂಚ್ ಬಿಹಾರ್ ವೆಸ್ಟ್ ಬೆಂಗಾಲ್ ಅವಳದು, ಬಟ್ 2-3 ವರ್ಷದಿಂದ ಕೇರಳದಲ್ಲಿ ಒಂದು ಪ್ಲೈವುಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಇಲ್ಲಿ ಒಂದು ಬೇರೆ ಕಂಪನಿಯಲ್ಲಿ ಒಂದು ಜಾಬ್ದು ಅಪಾರ್ಚುನಿಟಿ ಇದೆ ಅಂತ ಕೇಳಿ ತಮ್ಮ ಅಸೋಸಿಯೇಟ್ ಜೊತೆಗೆ ಇಲ್ಲಿ ಬಂದಿದ್ರು. ನಂತರ ಅಸೋಸಿಯೇಟ್ ಜೊತೆಗೆ ಸ್ವಲ್ಪ ಜಗಳ ಆಯಿತು. ಜಗಳ ಸಮಯದಲ್ಲಿ ಅವನು ಅಸೋಸಿಯೇಟ್ ಇವ್ರದ್ದು ಮೊಬೈಲನ್ನು ಡ್ಯಾಮೇಜ್ ಮಾಡಿದ್ದಾರೆ. ನಂತರ ಅವ್ರಿಗೆ ಬಿಟ್ಟು ಅಲ್ಲಿಂದ ಹೋಗಿದ್ರು ಅವರು. ಸೊ ಆವಾಗ ತಮ್ಮ ಮೊಬೈಲ್ ರಿಪೇರ್ ಮಾಡಲಿಕ್ಕೆ ಮತ್ತು ಅವಳು ಒಂದು ಆಟೋ ಡ್ರೈವರ್ಗೆ ಹಿಡಿದಿದ್ರು ಆ್ಯಂಡ್ ಆಟೋ ಡ್ರೈವರ್ ಮುಖಾಂತರ ಒಂದು ಮೊಬೈಲ್ ರಿಪೇರ್ ಶಾಪ್ಗೆ ಹೋಗಿದ್ರು. ಮೊಬೈಲ್ ರಿಪೇರ್ ಶಾಪ್ಗೆ ಹೋಗಿ ಅಲ್ಲಿ ಆ ಮಧ್ಯದಲ್ಲಿ ಆಟೋ ಡ್ರೈವರ್ ಜೊತೆಗೆ ಒಂದು ಫ್ರೆಂಡ್ಶಿಪ್ ಆಯಿತು ಆ್ಯಂಡ್ ಸುಮಾರು ಒಂದು 5-6 ತಾಸು ಅವರು ಮೊಬೈಲ್ ರಿಪೇರ್ ಮಾಡುವಾಗ ಜೊತೆಗೆ ಇದ್ದರು. ಆ್ಯಂಡ್ ಮಧ್ಯದಲ್ಲಿ ರಿಪೇರ್ಗೆ ಹಣ ಕೂಡ ಅವ್ರ ಮದರ್ ವೆಸ್ಟ್ ಬೆಂಗಾಲಿಂದ ಆಟೋ ಡ್ರೈವರಿಗೆ ಕಳಿಸಿದ್ದಾರೆ. ಈ ರೀತಿ ರಿಲೇಷನ್ಶಿಪ್ ಡೆವಲಪ್ ಆಯಿತು. ಮಧ್ಯದಲ್ಲಿ ಈ ಹುಡುಗಿ ಹೇಳ್ತಾರೆ, ನಾನು ರಾತ್ರಿ ವೆಸ್ಟ್ ಬೆಂಗಾಲ್ಗೆ ಟ್ರೈನ್ ಮುಖಾಂತರ ಹೋಗ್ತೀನಿ ಅಂತ. ಸೊ ರಾತ್ರಿ ಸ್ಟೇಟ್ಮೆಂಟ್ ಪ್ರಕಾರ 8:15 ಮೊಬೈಲ್ ರಿಪೇರ್ ಆದ ನಂತರ ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ಕಂಕನಾಡಿ ರೈಲ್ವೆ ಸ್ಟೇಷನ್ ಕಡೆ. ಸೊ ನಂತರ ಅಲ್ಲಿ ಇಬ್ಬರು ಫ್ರೆಂಡ್ಸನ್ನು ಅಲ್ಲಿ ಜಾಯಿನ್ ಮಾಡ್ತಾರೆ. ನಂತರ ಅಲ್ಲಿ ಕುಡಿಯುವಾಗ ದೆನ್ ದೇ ಗೋ ರೈಲ್ವೆ ಸ್ಟೇಷನ್ಗೆ ಹೋಗೋದು ಅವರು ಹೋಗಲಿಲ್ಲ, ಬೇರೆ ಕಡೆ ಫ್ರೆಂಡ್ಸ್ ಜೊತೆಗೆ ಹೋಗ್ತಾರೆ. ನಂತರ ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಸೊ ಮಿಡ್-ನೈಟ್ ಪ್ರಜ್ಞೆ ಬಂದ ನಂತರ ಅವಳು ಈ ರೀತಿ ನನ್ನ ಜೊತೆ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಕೆ ಮಾಹಿತಿ ಆಧಾರ ಮೇಲೆ ನಾವು ಇವತ್ತು ಮಧ್ಯಾಹ್ನದಿಂದ ಸ್ವಲ್ಪ ತನಿಖೆ ಮಾಡಿ ಯಾರು ಆಟೋ ಡ್ರೈವರ್ ಅವ್ರಿಗೆ ಕರ್ಕೊಂಡು ಹೋಗಿದ್ರು, ಹೇಗೆ ಯಾವ ರೂಟಿಂದ ಕರ್ಕೊಂಡು ಹೋಗಿದ್ರು ಎಲ್ಲ ತನಿಖೆ ಮಾಡಿ ನಾವು ಈ ಕೇಸ್ದು 3 ಸಸ್ಪೆಕ್ಟ್ಸ್ಗೆ ಐಡೆಂಟಿಫೈ ಮಾಡಿದ್ದೀವಿ. ಒಬ್ಬ ಸಸ್ಪೆಕ್ಟ್ ಆಟೋ ಡ್ರೈವರ್, ಅವರ ಹೆಸರು ಪ್ರಭುರಾಜ್, 38 ವರ್ಷ. ಇವರು ಈಗ ಮುಲ್ಕಿಯಲ್ಲಿ ವಾಸ ಮಾಡ್ತಾರೆ ಮತ್ತು ಸುಮಾರು ಒಂದು 10 ವರ್ಷಕ್ಕಿಂತ ಹೆಚ್ಚು ಪೀರಿಯಡಿಂದ ಆಟೋ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದಾರೆ ಸಿಟಿ ಭಾಗದಲ್ಲಿ. ಸೊ ನಿನ್ನೆ
ಮಧ್ಯಾಹ್ನ 2:30ಗೆ ಈ ಆಟೋ ಡ್ರೈವರ್ ಅವಳಿಗೆ ಪಿಕಪ್ ಮಾಡಿ ಮೊಬೈಲ್ ಶಾಪಿಗೆ ಕರ್ಕೊಂಡು ಹೋದ್ರು ಮತ್ತು ಅವ್ರ ಜೊತೆಗೆ ಫುಲ್ ಡೇ ಸ್ಪೆಂಡ್ ಮಾಡಿದ್ದಾರೆ. ನಂತರ ಪ್ರಭುರಾಜ್ ತಮ್ಮ ಫ್ರೆಂಡ್ ಮಿಥುನ್ಗೆ ಕರೀತಾರೆ. ಮಿಥುನ್ ಈಸ್ ಇನ್ ಹಿಸ್ 30s, ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ. ಕುಂಪಲಾ ಒಂದು ಅಲ್ಲಿ ಅವನು ವಾಸ ಮಾಡೋದು. ಸೇಮ್ ಟೈಮ್ ಇನ್ನೊಬ್ಬ ಫ್ರೆಂಡ್ ಅವರು ಜಾಯಿನ್ ಮಾಡ್ತಾರೆ. ಅವರು ಹೆಸರು ಮನಿ ಅಂತ. ಅವರು ಕೂಡ ಸಿಟಿಲಿ ವಾಸ ಮಾಡ್ತಾರೆ. ಈ ರೀತಿ 3 ಹುಡುಗರು ಸೇರಿ ಈ ಹುಡುಗಿನ ಜೊತೆಗೆ ಡ್ರಿಂಕ್ಸ್ ಮಾಡ್ತಾರೆ. ನಂತರ ಆ್ಯಸ್ ಪರ್ ದ ಕಂಪ್ಲೇಂಟ್ ಅಲ್ಲಿ ಕರ್ಕೊಂಡು ಹೋಗಿ ಈ ರೀತಿ ಇನ್ಸಿಡೆಂಟ್ಸ್ ಬಗ್ಗೆ ಹೇಳಿದ್ದಾರೆ. ಈಗಾಗಲೇ ಈ 3 ಜನ ಸಸ್ಪೆಕ್ಟ್ಸ್ಗೆ ನಾವು ನಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ. ಹುಡುಗಿ ತಮ್ಮ ಸ್ಟೇಟ್ಮೆಂಟಲ್ಲಿ ನನ್ನ ಜೊತೆಗೆ ಈ ರೀತಿ ಅದು ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹವರ್ ದ ಕಂಪ್ಲೀಟ್ ಎಕ್ಸಾಮಿನೇಷನ್ ವಿಲ್ ಬಿ ಡನ್ ಬೈ ಡಾಕ್ಟರ್ಸ್ ಇನ್ ಟೀಮ್. ಆ ರಿಪೋರ್ಟ್ ಬಂದ ನಂತರ ಅದು ಕನ್ಫರ್ಮ್ ಆಗ್ತಾ ಇದೆ. ಬಟ್ ಆಸ್ ಪರ್ ಹರ್ ಸ್ಟೇಟ್ಮೆಂಟ್ ವಿ ಹ್ಯಾವ್ ಟೇಕನ್ ಅಪ್ ದ ಕೇಸ್. ಸೊ ಈಗಾಗಲೇ ನಾವು ಒಂದು ಸ್ವಲ್ಪ ಟೈಮ್ ಹಿಂದೆ ಈ 3 ಜನ ಸಸ್ಪೆಕ್ಟ್ಸ್ಗೆ ಹಿಡಿದಿದ್ದೀವಿ. ಸಸ್ಪೆಕ್ಟ್ಸ್ ಅವರು ಈಗ ನಮಗೆ ಇಂಟ್ರೋಗೇಷನ್ ಸಮಯದಲ್ಲಿ ಪೂರ್ತಿ ಇದು ಹೇಳ್ತಾರೆ. ಬಟ್ ಆಸ್ ಪರ್ ದ್ಯಾಟ್ ಅಲ್ಲಿ ಹೋಗಿದ್ರು. ಬಟ್ ಈಗ ಇನ್ನೂ ಫ್ಯಾಕ್ಟ್ಸ್ ವೆರಿಫೈ ಮಾಡೋದು ಬಾಕಿ ಇದೆ. ಈ ಹುಡುಗಿ ಮೂಲತಃ ವೆಸ್ಟ್ ಬೆಂಗಾಲ್ ಕೂಚ್ ಬಿಹಾರದು. ಬಟ್ 2-3 ವರ್ಷದಿಂದ ಮೈಗ್ರೆಂಟ್ ಲೇಬರ್ ಆಗಿ ಕೇರಳದಲ್ಲಿ ಪ್ಲೈವುಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವಳಿಗೆ ಆ್ಯಕ್ಚುಲಿ ಆ ಜಾಗದ ಹೆಸರು ನೆನಪು ಇಲ್ಲ. ಸೊ ನಾವು ಅದು ವೆರಿಫೈ ಮಾಡ್ತೀವಿ ಕೇರಳದಲ್ಲಿ ಎಕ್ಸಾಕ್ಟ್ಲಿ ಯಾವ ಜಾಗದಲ್ಲಿ ಅದು ಕೆಲಸ ಮಾಡ್ತೀವಿ. ಮಧ್ಯಾಹ್ನ ವಿಸಿಟ್ ಮಾಡುವಾಗ ಅವಳಿಗೆ ಡ್ರಿಪ್ಸ್ ಹಾಕಿದ್ರು ಆ್ಯಂಡ್ ಅಪರೆಂಟ್ಲಿ ಶಿ ಇಸ್ ಫೈನ್. ಸೊ ಆದ ನಂತರ ಅವಳದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಈಗ ರಿಜಿಸ್ಟರ್ ಮಾಡಿದ್ದೀವಿ ಕೇಸ್.